ಆ ಗ್ರಂಥಗಳನ್ನು ನಾವೇ ಸ್ವಯಂ ಹಿಂದೆ ಮುಂದೆ ಹೊಂದಾಣಿಕೆ ಮಾಡಿ ದೊಡ್ಡವರ ಅನುಗ್ರಹದಿಂದಾಗಿ, ಅನುಗ್ರಹ ಇಲ್ಲದೆ ಇದ್ದರೆ ನಾವು ಮೊನ್ನೆ ಹೇಳಿದಾಗೆ ಎಷ್ಟೋ ನಮ್ಮಲ್ಲಂಥ ಮಹಾನುಭಾವರಿದ್ದಾರೆ. ಇಷ್ಟೆಲ್ಲ ಇರುವ ಅದ್ಭುತವಾದ ಕೃತಿಗಳನ್ನು ನೋಡಿ ಮೂಕ ಟಿಪ್ಪಣಿ ಅಂತ ಕರೆಯೋ ಮಹಾನುಭಾವರಿದ್ದಾರೆ. ಅವು ಇನ್ನೆಷ್ಟು ಅವರು ಮೂಕರಿರಬಹುದು, ಇನ್ನೆಷ್ಟು ಮೂರ್ಖರಿರಬಹುದು. ನಮ್ಮಲ್ಲಿ ಅಂಥ ಮಹಾನುಭಾವರ ಗುಂಪೇ ಇದೆ. ಆದರೆ ವಾಸ್ತವಿಕವಾಗಿ ಇದು ಎಂಥ ಕೃತಿಗಳು, ಒಂದೊಂದನ್ನು ಕೂಡ ಬಿಡಿಸಿ ಬಿಡಿಸಿ ತೋರಿಸ್ತಾರೆ. ಮುಂದೆ ವಾದೇಂದ್ರ ಸ್ವಾಮಿಗಳವರು ಅವ ಗ್ರಂಥಗಳ ಬಗ್ಗೆನೇ ವೈಭವ ನೋಡಬೇಕು ಅಂತಾದರೆ ಗ್ರಂಥ ನೋಡಬೇಕು, ಆಮೇಲೆ ಅದನ್ನು ದೊಡ್ಡವರು ಕೊಂಡಾಡಿದ್ದನ್ನು ಕೇಳಬೇಕು. ಅದನ್ನು ವ್ಯಾಸತತ್ವಂಗ ತೀರ್ಥರಾಗಲಿ, ಅರಣ್ಯಕಾಚಾರ್ಯರಾಗಲಿ, ಅದರಂತೆಯೇ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು, ವರದೇಂದ್ರ ಸ್ವಾಮಿಗಳವರಾಗಲಿ, ಮುಂದೆ ಬಂದಂತಹ ಅನೇಕ ಜ್ಞಾನಿ ವೃಂದ ಅವರನ್ನು ಕೊಂಡಾಡ್ತಾರೆ. ಅವರ ಬಾಯಲ್ಲಿ ಕೇಳಬೇಕು ಅದನ್ನೆಲ್ಲ. ಸ್ವಯಂ ಗ್ರಂಥಾವಲೋಕನ ಮಾಡುವ ಭಾಗ್ಯ ಪಡೆದು ಬರಬೇಕು. ಅದು ಸುಮ್ಮನೆ ಹಾಗೆಲ್ಲ ಸುಲಭ ಬರೋದಲ್ಲ. ಅದು ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಚಾರತಃ ಚಾರು ಚಿತ್ತಾನ್. ನಮ್ಮ ಮನಸ್ಸು ಶುದ್ಧ ಆಗಬೇಕಾಗಿದ್ದರೆ ಅಷ್ಟು ಕಾಲದ ಅತ್ಯಂತ ಯೋಗ್ಯವಾದ ಆಚರಣೆ ಬೇಕು. ಅವೆಲ್ಲ ಇದ್ದು ಆಮೇಲೆ ಆಚಾರ್ಯರ ಶಾಸ್ತ್ರ, ಅದನ್ನು ಅಲ್ಲಿ ಅರ್ಥ ಆಗಲಿಲ್ಲ ಅಂತ ಮತ್ತೆ ಟೀಕಾಕೃತ್ಪಾದರ ವಾಕ್ಯ ಅದು ಇನ್ನೂ ಹೆಚ್ಚು ಅರ್ಥ ಆಗಬೇಕಪ್ಪ ಅಂತ ವ್ಯಾಸರಾಜರು, ಮಂತ್ರಾಲಯ ಪ್ರಭುಗಳು, ಅದರ ಮೇಲೆ ವಿಜೇಂದ್ರ ಸ್ವಾಮಿಗಳವರು, ವಾದಿರಾಜರು ಇವರ ಗ್ರಂಥಗಳನ್ನು ಯೋಜನೆ ಮಾಡಿ ಆ ಮಹಾವೈಭವದಿಂದಾಗಿ ಒಂದೊಂದು ಆಚಾರ್ಯರ ಪಂಕ್ತಿಯ ಅರ್ಥವನ್ನು ಅದೆಲ್ಲವನ್ನೂ ತಿಳ್ಕೊಂಡು ಆಮೇಲೆ ವೇದವ್ಯಾಸ ದೇವರ ಒಂದೊಂದು ಮಾತು, ಅದು ಪುರಾಣ ಇರಲಿ, ಸೂತ್ರ ಇರಲಿ, ಮಹಾಭಾರತ ವಾಕ್ಯ ಇರಲಿ, ಇಷ್ಟೇ ಅಭಿಪ್ರಾಯ ಅಂತ ಕಾಣಬೇಕಾದರೆ ಅದು ತುಂಬ ಚಿಕ್ಕ ಕೆಲಸ ಏನಲ್ಲ. ಅದು ಅಪಾರ ಪುಣ್ಯರಾಶಿ ಇದ್ದರೆ ಅಂಥಂಥ ದೇವತೋತ್ತಮರ ಅನುಗ್ರಹ ಬೇಕು. ಅದನ್ನು ಒದಗಿಸಲಿಕ್ಕೆ ಅಂತಲೇ ಬಂದ ಮಹಾನುಭಾವರು ಇಂದಿನ ದಿವಸ ಅವತಾರ ವಿಶೇಷವನ್ನು ಮಾಡಿ ಇಷ್ಟೆಲ್ಲ ಕೃತಿರತ್ನಗಳನ್ನು ನಮಗೆ ಕೊಟ್ಟು ಅದಕ್ಕೆ ಅವ್ರನ್ನೇನಂತಾರೆ, ಅವ್ರು ನಿಂತಿದ್ದು ಕೂತಿದ್ದು ಎಲ್ಲ ನಮಗೆ ಉತ್ಸವನೇ. ನಮ್ಮನ್ನು ಇಷ್ಟು ಉದ್ಧಾರ ಮಾಡಿದಾರಲ್ಲ, ಅವ್ರನ್ನ ಮರೆಯೋದು ಹೇಗೆ? ಅದಕ್ಕೆ ಇನ್ಯಾರು ವರ್ಧಂತಿ ಗಿರ್ಧಂತಿ ಅಂತ ಮಾಡೋದು ಕಾಣದೇ ಇದ್ದರು ಮಂತ್ರಾಲಯ ಪ್ರಭುಗಳ ವರ್ಧಂತಿ, ಅವರ ಪಟ್ಟಾಭಿಷೇಕ, ಅವರ ಆರಾಧನೆ ಪ್ರತಿಯೊಂದೂ ಆಚರಣೆ ಮಾಡಲಿಕ್ಕೆ ಕಾರಣ ಅಷ್ಟು ಸರ್ವಾತ್ಮನ ನಮ್ಮನ್ನು ಆ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಂದು ಅಂಥಂಥ ಕೃತಿಗಳೇ. ಅವರು ಕೊಟ್ಟಂತಹ ಉಪನಿಷತ್ತಿಗೆ ಖಂಡಾರ್ಥಗಳು ಅಂತೇನು ರಚನೆ ಮಾಡಿದ್ದಾರೆ, ಅದನ್ನು ಭಾಷ್ಯನೋ ಟೀಕಾನೋ ಅದೋ ಇದೋ ಎಲ್ಲ ನೋಡಿ ಆಮೇಲೆ ಉಪನಿಷತ್ತಿಗೆ ಏನು ಅರ್ಥ ಅಂತ ತುಂಬ ಕಠಿಣ. ನೇರವಾಗಿ ಉಪನಿಷತ್ತಿಗೇನೆ ಬೌದ್ಧಿಕವಾಗಿ, ಅಂದರೆ ಹೇಗೆ ಅಂತಂದರೆ ಜೇನುತುಪ್ಪ ಇದ್ದ ಹಾಗೆ ಅಂತ ಹೇಳಬಹುದು. ಅದು ಇದನ್ನು ಹೂವುಗಳ ರಾಶಿಯನ್ನು ತಗೊಂಡು ಒಂದು ಹನಿ ಜೇನುತುಪ್ಪ ತೆಗೀರಪ್ಪ ಅಂತ ಕೊಟ್ಟರೆ ದೊಡ್ಡ ಬೆಟ್ಟದಷ್ಟು ಬೇಕಾದ್ರೆ ಹೂವಿನ ರಾಶಿ ಹಾಕೋಣ, ಯಾವ ಹೂ ಬೇಕಾದ್ರೂ ಕೊಡೋಣ, ಒಂದೇ ಒಂದು ಹನಿ ಜೇನು ತೆಗೀರಿ ನೋಡೋಣ, ನಮಗೆ ಬರೋಲ್ಲ. ಇನ್ನು ತೆಗಿಬೇಕು ಅಂತಂದರೆ ಆ ಹುಳದ ಸಾಕಾಣಿಕೆನೇ ಮಾಡಬೇಕೇ ಹೊರತು ಅದು ನಮಗೆ ಬರೋಲ್ಲ. ಅದು ಹೇಗೋ ಹಾಗೆ ಆಚಾರ್ಯರ ಸರ್ವಮೂಲ ಗ್ರಂಥ ರಾಶಿ ಇದ್ದರು, ನ್ಯಾಯಸುಧಾದಿ ಗ್ರಂಥ ರಾಶಿ ಇದ್ದರು, ಅರ್ಥ ಹೇಳಬೇಕು ಅಂತಂದರೆ ಅದು ಮಂತ್ರಾಲಯ ಪ್ರಭುಗಳಿಗೆ ಶಕ್ಯ. ಅದು ಅವರಂತಾರಿನ್ನು ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದೇ ಕ್ಷಮ ಅಂತಂತಾರೆ. ಅದು ಅಷ್ಟ ವಿನಿಯೋಕ್ತಿ, ಅದರ ನೈಜಾರ್ಥಗಳು ಆ ಕ್ರಮದಲ್ಲಿ ಹೊರಟ ಮಹಾನುಭಾವರು ಖಂಡಾರ್ಥವನ್ನಂತೂ ಸ್ಪಷ್ಟ ದುಂಬಿಗೆ, ಮಧುವಿಗೆ, ಜೇನುತುಪ್ಪಕ್ಕೂ ಹೋಲಿಸಬಹುದು. ನೇರವಾಗಿ ಉಪನಿಷತ್ತುಗಳ ಅಷ್ಟಕ್ಕೂ ಕೂಡ ಐತರೇಯೋಪನಿಷತ್ತುಗೊಂದಕ್ಕೆ ಮಾತ್ರ ತಾವು ಪೂರ್ಣ ಖಂಡಾರ್ಥವನ್ನು ಕೊಡಲಿಲ್ಲ, ಬಾಕಿ ಎಲ್ಲದಕ್ಕೂ ಕೂಡ ಖಂಡಾರ್ಥ ಅಂತ ಕೊಡ್ತಾರೆ. ದಶಪ್ರಕರಣ ಟೀಕಾಕ್ಕೆ ಈ ಖಂಡನತ್ರಯ ಟೀಕಾ ವ್ಯಾಖ್ಯಾನ ಮಾತ್ರ ಬಿಟ್ಟುಬಿಡ್ತಾರೆ. ಅಲ್ಲಿ ಒಂದೊಂದು ಅವರು ಮಾಡಿದಲ್ಲೂ ಅರ್ಥ ಇದೆ, ಮಾಡದೇ ಇದ್ದಲ್ಲೂ ಅರ್ಥ ಇದೆ. ಯಾಕೆ ಮಾಡಿಲ್ಲ ಅಂತಂದರೆ ಅಲ್ಲಿ ಮಂದಾರ ಮಂಜರಿ ಇದೆ. ಮಂದಾರ ಮಂಜರಿ ಇಂಥ ವ್ಯಾಸರಾಜರ ಕೃತಿಗಳಿದ್ದಾವೆ. ವ್ಯಾಸರಾಜರ ಕೃತಿಗಳೇ ಇರೋದರಿಂದ ಅಲ್ಲಿ ತಾವು ಟಿಪ್ಪಣಿಯನ್ನು ಬರೀಲಿಕ್ಕೆ ಹೋಗಲಿಲ್ಲ. ಎಲ್ಲಿಲ್ಲ ಅಲ್ಲಿ ಟಿಪ್ಪಣಿ ಬರೀತಾರೆ. ಇನ್ನು ಅದರಂತೆಯೇ ತತ್ವನಿರ್ಣಯ, ವಿಷ್ಣು ತತ್ವನಿರ್ಣಯ ಟೀಕಾ ಟಿಪ್ಪಣಿ ಮುಂತಾದವುಗಳಂತೂ ಅತಿ ದೀರ್ಘವಾದ ಅತ್ಯದ್ಭುತವಾದ ಕೃತಿಗಳು. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೇನು ಟಿಪ್ಪಣಿ ಅಂತ ಬರಲಿಲ್ಲ ಮಹಾನುಭಾವರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಅದನ್ನೆಲ್ಲ ಸಂಗ್ರಹ ಮಾಡಿ 32 ಅಧ್ಯಾಯಗಳು ಪೂರ್ಣ, 32 ಲಕ್ಷಣ ಸಂಪನ್ನರು. ಅವರು ಕೊಟ್ಟಂತಹ ಆಚಾರ್ಯರು ಕೊಟ್ಟ ಆ ಕೃತಿಯ ಒಂದೊಂದು ಅಧ್ಯಾಯವನ್ನು ಒಂದೊಂದು ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಅದಕ್ಕೆ ಅಂದರು ವಾದೀಂದ್ರ ಸ್ವಾಮಿಗಳವರು, ಇದು ನಿಮಗೇನು ದೊಡ್ಡದಲ್ಲ ಬಿಡಿ ಎಂದು. ಚೋಲಿರ ಆಕಾರಿ ಸಿಂಧು, ಆ ಕಾಲಕ್ಕೆ ಅಗಸ್ತ್ಯ ಮುನಿಗಳು ದೊಡ್ಡ ಸಮುದ್ರವನ್ನೇನೆ ತಮ್ಮ ಆಪೋಷಣ ತೊಗೊಂಡ್ಬಿಟ್ಟಿದ್ದರಂತೆ, ಕೈಯಲ್ಲಿ ಹಾಕ್ಕೊಂಡು ಅಷ್ಟು ಸಂಕ್ಷೇಪ ಮಾಡಿಕೊಂಡಿದ್ದರಂತೆ. ನೀವು ಆ ಸಾಲಿಗೆ ಸೇರುವವರಲ್ವೇ, ಅದರಿಂದ ನಿಮಗಿದೇನು ಆಶ್ಚರ್ಯ ಅಂತ ಕೊಂಡಾಡಿದ್ದಾರೆ ಅವರನ್ನು. ಹಾಗೆ ರಾಮಾಯಣವನ್ನು ರಾಮಚಾರಿತ್ರ ಮಂಜರಿಯಲ್ಲಿ, ಇಡೀ ಕೃಷ್ಣ ಚರಿತ್ರೆಯನ್ನು ಕೃಷ್ಣಚಾರಿತ್ರ ಮಂಜರಿಯಲ್ಲಿ,
ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಿಷಯಾನುಕ್ರಮಣಿಕೆಯನ್ನು ಅಷ್ಟು ಚಿಕ್ಕದಾಗಿ ಹೇಳಲಿಕ್ಕೆ ಬರೋಲ್ಲ. ಸಮಗ್ರ ಆಚಾರ್ಯರ ಹಾರ್ದವನ್ನ 33 ಪದ್ಯ, 32, 33 ಉಪಸಂಹಾರದ ಪದ್ಯ, ಅದು ತಗೊಂಡ್ಬಿಟ್ರೆ 33 ಪದ್ಯಗಳಲ್ಲಿ ಅಷ್ಟೂ ಬಂದುಬಿಡಬೇಕು. ಹಾಗೆ ಸಂಗ್ರಹ ಮಾಡುವ ಕ್ರಮ, ಸಮಗ್ರ ಉಪನಿಷತ್ತು ಮುಂತಾದವುಗಳ ಎಲ್ಲದರ ಸಾರಾಂಶ, ಮಧ್ವವಿಜಯಾದಿಗಳ ಪ್ರಮೇಯ ಎಲ್ಲವನ್ನ ಸಂಗ್ರಹಿಸಿ ಆಚಾರ್ಯರನ್ನ ಕೊಂಡಾಡಿ ಆಚಾರ್ಯರ ಅಂತರ್ಯಾಮಿಯಾದ ಪಂಚರೂಪಿಯಾದ ಭಗವಂತನನ್ನು ಕೊಂಡಾಡ್ತಾ ಅವನಿಂದ ಪ್ರೇರಿತರಾಗಿ ಮುಖ್ಯ ಪ್ರಾಣಿದೇವರು ನಮ್ಮನ್ನು ಪ್ರತಿನಿತ್ಯ ಬೆಳಗ್ಗೆಯಿಂದ ಯಾವ ಕ್ರಮದಲ್ಲಿ ರಾತ್ರಿ ತನಕ ನಮ್ಮಿಂದ ಸತ್ಕರ್ಮಾನುಷ್ಠಾನ ಮಾಡಿಸ್ತಾರೆ ಚಿಂತನೆ ಮಾಡಿ ಅದರಿಂದ ಪ್ರೇರಿತನಾಗಿ ಮಾಡ್ತೇನೆ ಅಂತ ಪ್ರಾತಃ ಸಂಕಲ್ಪ. ಇದರ ಮೇಲೆ ಹೀಂಕಾರಾದಿ ಷಟ್ಸಾಮ ಪ್ರತಿಪಾದ್ಯನಾದ ಭಗವದ್ ರೂಪಗಳನ್ನೆಲ್ಲ ಚಿಂತನೆ ಮಾಡಿ ನಾವು ಮಾಡಿದ ಸತ್ಕರ್ಮ ಮತ್ತು ಪಾಪಕರ್ಮ ಎಲ್ಲ ಭಗವಂತನಿಗೆ ನಿಪುಣವಾಗಿ ಹಾಗೆ ಭಗವಂತನಿಗೆ ರಾತ್ರಿ ಅರ್ಪಣೆ ಮಾಡಬೇಕು ಅಂತ ಸರ್ವಸಮರ್ಪಣ ಗದ್ಯದಲ್ಲಿ ತೋರಿಸಿಕೊಡ್ತಾ ಒಂದೊಂದು ಆಕೃತಿಗಳು ಇಂಥದ್ದೆಲ್ಲ ಇನ್ನೂ ಮಂತ್ರಾಲಯ ಪ್ರಭುಗಳ ಹೆಸರಲ್ಲೇ ಇರುವಂತಹ ಮಾನುಷ ದೇಹೇ ಭಗವದ್ರೂಪ ವಿವೇಕ ಅಂತ. ಮನುಷ್ಯನ ಶರೀರದಲ್ಲಿ ಒಟ್ಟಾರೆ ಎಷ್ಟು ಭಗವದ್ ರೂಪಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಒಂದೊಂದು ರೂಪದಲ್ಲೂ ಭಗವಂತನ ವೈಶಿಷ್ಟ್ಯ ಏನು. ಪುಟ್ಟ ಕೃತಿ, ತುಂಬ ದೊಡ್ಡದೇನಲ್ಲ, ಆದರೆ ಅತ್ಯಮೂಲ್ಯವಾದ ಕೃತಿ. ಒಟ್ಟಾರೆ 3,50,00,000 ಭಗವದ್ ರೂಪಗಳು ಮನುಷ್ಯನ ಶರೀರದಲ್ಲಿ. ಇಷ್ಟೆಲ್ಲ ನಮಗೆ ಎಚ್ಚರಿಕೆ ಇದ್ದು ಯಾವ ಮನುಷ್ಯನನ್ನು ತಾಕಿಸಿಕೊಂಡ್ರೂ ಮೈಲಿಗೆ ಇಲ್ಲ ನಮಗೆ. ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ದೇವಸ್ಥಾನ ಬೇಕೆ? 3,50,00,000 ಭಗವದ್ ರೂಪಗಳು. ಅವನು ಯಾರನಾಗಿರಲಿ, ಶ್ವಪಚನಾಗಿರಲಿ, ಅವನು ಚಂಡಾಲನಾಗಿದ್ದರೂ ಅವನ ಮೈಯಲ್ಲಿ ಭಗವಂತ ಇಷ್ಟು ರೂಪದಲ್ಲಿ ಇರ್ತಾನೆ. ಅದು ಹೇಗಿರ್ತಾನೆ, ಎಲ್ಲಿರ್ತಾನೆ ಅನ್ನೋದನ್ನು ಅವರು ತೋರಿಸಿಕೊಡ್ತಾ ಇದ್ದ, ಅವರ ಕಂಡಿದ್ದ ಬಗೆ ಅದನ್ನೆಲ್ಲ ಇಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಒಂದೊಂದಕ್ಕೂ ತುಂಬ ಅರ್ಥ ಇದೆ. ಆ ಕ್ರಮದಿಂದಾಗಿ ಆ ಗ್ರಂಥವನ್ನು ರಚನೆ ಮಾಡಿದ್ದಾಗಲಿ, ಇದರಂತೇನೆ ವೇದತ್ರಯ ವಿವೃತ್ತಿಯನ್ನು ಕೊಟ್ಟಿದ್ದರು ಅಂತ ಅಲ್ಲಿ ಇಲ್ಲೇ ವರ್ಣನೆ ಮಾಡಿದ್ದಾರೆ. ಋಗ್ಯಜು ಸಾಮ ಸಂಬಂಧಿನೀತೆ ಅಂತ. ದೌರ್ಭಾಗ್ಯ ನಮಗೆ, ಅದು ದೊರೆತಿಲ್ಲ ನಮಗೆ. ಇದರ ಮೇಲೆ ಇನ್ನೂ ನಮ್ಮ ಆಚಾರ್ಯ ಒಂದು ಉಲ್ಲೇಖ ಮಾಡಿದ್ದಾರೆ. ಅವರ ಈ ಗುರುಗುಣಸ್ತವನಕ್ಕೆ ನಮ್ಮ ಆಚಾರ್ಯರದ್ದೇ ಕನ್ನಡದ ವಿವರಣೆ ಇದೆ. ಅವರ ಅನುಭವಾನುವಾದದ ಜೊತೆಯಲ್ಲಿ ಕನ್ನಡದ ವಿವರಣೆ ಇದೆ. ಬಹಳ ಅದ್ಭುತವಾಗಿ ಗುರುಗುಣಸ್ತವನವನ್ನು ಕೊಂಡಾಡ್ತಾ ಇದ್ದವರು ನಮ್ಮ ಆಚಾರ್ಯರು. ಅವರದ್ದೇ ಒಂದು ವಿವರಣೆ, ಅದು ಮುದ್ರಣ ಕೂಡ ಆಗಿದೆ. ಅದರಲ್ಲೂ ಅದನ್ನು ಉಲ್ಲೇಖ ಮಾಡಿದ್ದಾರೆ. ನಮಗೂ ಆಚಾರ್ಯ ಹೇಳ್ತಾ ಇದ್ರು, ಈ ಚಂದ್ರಿಕಾ ಪ್ರಕಾಶ ಗ್ರಂಥ ರಚನೆ ಮಾಡುವಾಗ ಮಂತ್ರಾಲಯ ಪ್ರಭುಗಳದ್ದು ಅಲ್ಲಿ ತುಂಬ ದೊಡ್ಡ ತಪಸ್ಸು. 12 ವರ್ಷ ಉಡುಪಿಯಲ್ಲೇ ಇದ್ದರಂತೆ. 12 ವರ್ಷಗಳ ತನಕ ಉಡುಪಿ ಒಂದೇ ಪ್ರದೇಶದಲ್ಲೇ ಇದ್ದು ಕೃಷ್ಣದೇವರ ಪ್ರತೀಕದಂತೇನೆ ತಾವು ಬಂಗಾರದ ಮುದ್ದೆಯಲ್ಲಿ ಸ್ವಯಂ ತಾವೇ, ಇನ್ನೆಷ್ಟು ಆ ಕೌಶಲ್ಯ ಇತ್ತು ಅವರ ಕಲಾಮೂರ್ತಿ ಅನ್ನೋದಕ್ಕೆ ಇದು ಸಾಕ್ಷಿ. ತಾವು ಕೈಯಲ್ಲಿ ಅದ್ಭುತವಾದಂತಹ ಬಂಗಾರದ ಮುದ್ದೆಯನ್ನು ತಗೊಂಡು ಕೃಷ್ಣದೇವರ ಪ್ರತೀಕವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿಗೂ ಮೂಲರಾಮದೇವರ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಸಂತಾನ ಗೋಪಾಲಕೃಷ್ಣ ಅಂತ ಹೆಸರು. ಆ ಸಂತಾನ ಕೃಷ್ಣ ಪ್ರತಿಭೆಯನ್ನು ಇಟ್ಟುಕೊಂಡೇ ಅಲ್ಲೇನು ಸಂಸ್ಥಾನದಲ್ಲಿ ಯಂತ್ರಗಳನ್ನು ಕೊಡ್ತಾರಲ್ಲ, ಆ ಎಲ್ಲ ಯಂತ್ರಗಳನ್ನು ಕೊಡೋದು ಈ ಕೃಷ್ಣದೇವರ ಅನುಗ್ರಹದಿಂದಲೇ. ಆ ವ್ಯವಸ್ಥೆಯನ್ನು ತಂದರು. ಅದು ಭೀತಿ ಯಂತ್ರ ಇರಬಹುದು, ಸಂತಾನ ಯಂತ್ರ ಇರಬಹುದು, ರಕ್ಷಾ ಯಂತ್ರ ಅಂತೆಲ್ಲ ಯಂತ್ರಗಳು ಕೊಡ್ತಾರೆ. ಅದನ್ನೆಲ್ಲ ಕಡೆಗೆ ಆ ಪ್ರತೀಕ ತೋರಿಸಬೇಕಾಗಿದ್ದರೆ ಹೇಳ್ತಾರೆ, ಅದನ್ನು ನೀವು ಗುರುತಿಸಬಹುದು. ಅದು ಅಂತಹ ಕೃಷ್ಣದೇವರ ಪ್ರತಿಮಾ ಸೌವರ್ಣಿ ಸರ್ವಸಿದ್ಧಿದ ಅಂತ ಅದನ್ನು ಕೊಂಡಾಡಿದ್ದಾರೆ. ಸುವರ್ಣಮಯವಾದ ಪ್ರತಿಮೆಯನ್ನು ಸ್ವಯಂ ತಾವೇ ಕೈಯಲ್ಲಿ ನಿರ್ಮಾಣ ಮಾಡುತ್ತಾರೆ. ನಿರ್ಮಾಣ ಮಾಡಿದ್ದ ಅಷ್ಟೇ ಅಲ್ಲದೇನೆ ಈ ಚಂದ್ರಿಕಾ ಪ್ರಕಾಶ ಗ್ರಂಥ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಅದು ಮಾಡಿದ್ದು ಕ್ರಮ ಹೇಗೆ ಅಂತಂದರೆ, ಅವತ್ತಿನ ಪದ್ಧತಿ ಸಾಧಾರಣ ಎಲ್ಲ ಕಡೆಯಲ್ಲೂ ಆ ಪ್ರಾಂತದ ಈ ಅಭಿಮಾನ ದುರಭಿಮಾನ ಇವೆಲ್ಲ ಇರೋದು ಹೆಚ್ಚು. ಅವತ್ತಂತಹ ವಾತಾವರಣ ಕೆಲವರಲ್ಲಿ ಇತ್ತಂತೆ. ಏನು ನಮಗೇನು ಟೀಕಾಕೃತ್ಪಾದರ ಗ್ರಂಥ ಏನು ಬೇಕಾಗಿಲ್ಲ. ವ್ಯಾಸರಾಜರು ಅವೆಲ್ಲ ಘಟ್ಟದ ಮೇಲಿನವರು, ಅವರೆಲ್ಲ ಘಾಟಿ ಜನ. ಈ ಘಾಟಿ ಜನ ಅಂತಂತಾರಲ್ಲ, ಘಾಟಿ ಅಂತಂದ್ರೆ ಇದೆ, ಅವರೆಲ್ಲ ಘಟ್ಟದ ಮೇಲಿನವರು. ನಾವು ಸಮುದ್ರ ತೀರದವ್ರು, ಘಟ್ಟದ ಕೆಳಗಿನವ್ರು ನಾವು. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಮ ಆಚಾರ ನಮ್ಮವರು, ನಮಗೆ ಆಚಾರ ಗ್ರಂಥನೇ ಸಾಕು ನಮಗೆ ಅಂತ ಹೀಗೆಲ್ಲ ಕೆಲವು ತರಹದ ವಾದಗಳನ್ನೆಲ್ಲ ಇಟ್ಟುಕೊಂಡು ನಮಗಿಲ್ಲದೇ ಇದ್ದರೂ ನಾವು ಸರ್ವಮೂಲ ಅರ್ಥ ಮಾಡ್ಕೊಂಡು ಬಿಡ್ತೇವೆ. ನಮ್ಮ ಪಾಠವೇ ಬೇರೆ, ನಮ್ಮ ಬೇರೆ ಪಾಠ ಇದೆ, ಅದು ಇದು ಅಂತ ಏನೇನೋ ಎಲ್ಲ ಮಾತುಗಳೆಲ್ಲ ನಡೀತಿದ್ವಂತ. ಮಂತ್ರಾಲಯ ಪ್ರಭುಗಳಲ್ಲಿ ಕೂತ್ಕೊಂಡು ಅವರು ಸೌಜನ್ಯ ಕ್ರಮವೇ ಬೇರೆ. ಪ್ರತಿನಿತ್ಯ ಅಲ್ಲಿ ಪಾಠ ಪ್ರವಚನ ನಡೆಸಿ ಟೀಕಾಕೃತ್ಪಾದರ ಗ್ರಂಥ ಹಿಡಿಯದೆ
ಅದರಂತೆ ವ್ಯಾಸರಾಜರ ವ್ಯಾಸತ್ರಯಗಳನ್ನು ಹಿಡಿಯದೆ ಆಚಾರ್ಯರ ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಸಮರ್ಥನೆ ಮಾಡಿ ಪ್ರತಿಯೊಬ್ಬರಿಗೂ ಅದನ್ನು ಮನಮುಟ್ಟುವಂತೆ ವ್ಯವಸ್ಥೆ ಮಾಡಿಕೊಟ್ಟು ಬರ್ತಾರೆ. ಎಷ್ಟು ಆಶ್ಚರ್ಯ ಅಂತಂದರೆ, ಇವತ್ತಿಗೂ ಯಾವುದೇ ಪರ್ಯಾಯದ ಮಠಾಧೀಶರಿರಲಿ, ಯಾವುದೇ ಪರ್ಯಾಯ ನಡೀತಾ ಇರಲಿ, ಕೈಯಲ್ಲಿ ಆಪೋಷಣ ಬಿತ್ತು ಅಂತಂದರೆ ಅಲ್ಲಿ ಜಯತೀರ್ಥರನ್ನ, ಟೀಕಾಕೃತ್ಪಾದರನ್ನ, ವ್ಯಾಸರಾಜರನ್ನ ಅರ್ಧಕಲ್ಪಿತ ಕಲ್ಪೋಯಂ ವ್ಯಾಸರಾಜರನ್ನ ಪೂಜ್ಯಾಯ ರಾಘವೇಂದ್ರಾಯ ಹೇಳದೆ ಯಾರು ಆಪೋಷಣ ತಗೊಳ್ಳಿಕ್ಕಿಲ್ಲ. ಇವತ್ತಿಗೂ ಆ ವ್ಯವಸ್ಥೆ ಇದೆ. ಅಷ್ಟು ತತ್ವಜ್ಞಾನದ ವ್ಯವಸ್ಥೆಯನ್ನು ಅಲ್ಲಿ ತಂದು ಅದಿಲ್ಲದೇ ಇದ್ದರೆ ಎಲ್ಲಿ ಹಾಳಾಗಿ ಹೋಗ್ತಾರೋ ಅನ್ನುವ ಕಾರುಣ್ಯದಿಂದ ಅವರನ್ನು ಉದ್ಧಾರ ಮಾಡಿದಂತಹ ಅದ್ಭುತವಾದ ಮನೋಭಾವ ಅದು ಉಡುಪಿಯಲ್ಲಿ ನಿಂತೊಟ್ಟೆ ನಡೆಸಿದ್ದಾರೆ. ಅಲ್ಲಲ್ಲಿ 12 ವರ್ಷಗಳ ತನಕ ಇದ್ದು ತಾವು ನಡೆಸಿರ್ತಕ್ಕಂತಹ ಅದ್ಭುತ ಭಗವಂತನ ಸೇವಾ, ಗಾಣದಾಳದಲ್ಲಿ ಅಷ್ಟು ಸೇವಾ ಮಾಡಿರ್ತಾರೆ. ತಾವೇನು ಅಲ್ಲಿ ಮಂತ್ರಾಲಯದಲ್ಲೇ ಮಂಚಾಲ ಗ್ರಾಮವನ್ನು ದತ್ತಿ ತಗೊಂಡ ಮೇಲೆ ಅಲ್ಲಿ ವೆಂಕಪ್ಪನನ್ನು ಮೊದಲು ತಾವಿರ್ತಿದ್ದ ಅದೇ ಜಾಗ, ಅಲ್ಲಿ ವೆಂಕಪ್ಪನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ತಾವು ಸೇವಾ ಮಾಡ್ತಾ ಇದ್ದಂತಹ ಪ್ರದೇಶ. 1, 2 ಅಲ್ಲ, ಅವರು ನಡೆಸಿರತಕ್ಕಂಥ ತಾವು ಭೌತಿಕವಾಗಿ ನಡೆದಾಡುವಾಗಲೇ ತಮ್ಮ ಮತ್ತೊಂದು ಪ್ರತಿಬಿಂಬದಂತೆ ಇರುವಂತಹ ಅಪಾರ ಗ್ರಂಥಗಳ ರಾಶಿಯನ್ನು, ಆ ಕೃತಿ ಇವತ್ತಿಗೂ ಹಾಗೇ ಇದೆ. ಮಂತ್ರಾಲಯ ಪ್ರಭುಗಳು ಏನನ್ನು ತಿಳಿಸಿ ಹೇಳ್ತಾ ಇದ್ದರೋ ಅಷ್ಟೂ ಅಂಶಗಳನ್ನು ನಾವು ನಮಗೆ ತಿಳಿಸಿ ಹೇಳ್ತಾ ಇರಬೇಕು. ಅಷ್ಟು ಸ್ಫುಟವಾಗಿ ಅವರೇ ಹಾಗೆ ದುರ್ವಾದಿಗಳನ್ನು ನಿಗ್ರಹ ಮಾಡ್ತಾ ಇದ್ದರೋ, ಅವರು ಯಾವ ಕ್ರಮದಿಂದಾಗಿ ಆ ತತ್ವಗಳನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದರೋ ಅವರ ಕೃತಿಗಳು ಇವತ್ತಿಗೂ ಆ ತತ್ವ ವ್ಯವಸ್ಥಾಪನಾದಿಗಳನ್ನು ಮಾಡ್ತಾರೆ. ಇಂಥ ಕೃತಿರತ್ನಗಳನ್ನು ಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಇವತ್ತಿನ ದಿವಸ ಅವತಾರ ಮಾಡಿ ಭಗವದ್ ಅನುಗ್ರಹ ವಿಶೇಷದಿಂದ ನಮ್ಮ ಮೇಲೆ ಭಗವದ್ ಅನುಗ್ರಹ ಆಗಬೇಕು. ಆ ರೀತಿಯಲ್ಲಿ ಅದ್ಯಾಪಿ ತಾವು ತೇಜೋರೂಪದಿಂದ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ನಾವೇನು ಮಾಡಬಹುದು ಅವರಿಗೆ? ಅಷ್ಟೇ, ಅವರು ಗುಣಗಾನ ಮಾಡೋದೇನೆ ನಮಗೆ ದೊಡ್ಡದಾದಂತಹ ಅದ್ಭುತವಾದ ಸೇವಾ ಅಷ್ಟೇ, ನಮಗಿರುವ ಭಾಗ್ಯ ಅದೇನೆ. ಅಂಥದ್ದು ಇವೆಲ್ಲ ಒಂದು ಬೇರೆ ಬೇರೆ ಆಕೃತಿ. ಆದರೆ ಇನ್ನು ಅವರ ವೃಂದಾವನ ಆಕೃತಿ ಇವತ್ತಿಗೂ ನಮ್ಮ ಜೊತೆಯಲ್ಲಿ ಇದ್ದು, ಅದು ಬರೀ ಮೂಲ ವೃಂದಾವನ ಅಲ್ಲ, ಮೃತ್ತಿಕಾ ವೃಂದಾವನ ಅನ್ನೋದು ಅವರ ಒಂದೊಂದು ಆಕೃತಿ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಡಬ್ಬಿಲಿ ಇಟ್ಕೊಂಡಿದ್ರೆ ಅದು ಒಂದು ಆಕೃತಿಯೇ. ಅಲ್ಲೆಲ್ಲ ಕಡೆಯಲ್ಲ ಅವ್ರು ಬಂದಿರಬೇಕಲ್ಲ. ಅವರು ಬಂದಿರಲಿಕ್ಕೆ ಅವರು ಯಾರು, ಹೇಗಿರ್ತಾರೆ, ಯಾಕಿರ್ತಾರೆ, ನಮಗೆಲ್ಲ ಯಾಕೆ ರಕ್ಷಣೆ ಮಾಡ್ತಾರೆ, ಸ್ವಲ್ಪ ಅದನ್ನೆಲ್ಲ ತಿಳಿಬೇಕಲ್ಲ. ಆ ವೃಂದಾವನದ ಆಕೃತಿ ಅಥವಾ ಅವರ ನಾಮೋಚ್ಚಾರಣೆ ಇದೆಲ್ಲ ಅವರ ಆಕೃತಿ ಆದರೆ, ಅವರ ಪ್ರತಿಬಿಂಬದಂತೆ ಇರುವಂತಹದ್ದಾದರೆ ಅದರ ಪರಿಚಯವನ್ನು ಹೇಗೆ ಅಂತ ಮತ್ತೆ ನಾಳೆ ದಿವಸ. ಮತ್ತೆ ಇನ್ನೊಂದು ಕಡೆಯದ್ದು ಅವರ ಶಿಷ್ಯರು, ಅವರ ಭಕ್ತರು ಮುಂತಾದವರೆಲ್ಲ ತದ್ದರ್ಶನಂ ದುರಿತ ಕಾನನ ದಾವಭೂತಂ, ಈ 2 ಆಕೃತಿಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡೋಣ. ಯಥಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.